ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರ ಸಿದ್ಧಪಡಿಸಿದ ಭಾಷಣದ ಎರಡೇ ಸಾಲು ಓದಿ ಹೊರ ನಡೆದಿರುವುದು ರಾಜಕೀಯ ಕೋಲಾಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ವಿದ್ಯಮಾನದೊಂದಿಗೆ ರಾಜ್ಯಪಾಲರು ಮತ್ತು ಸರ್ಕಾರಗಳ ನಡುವಿನ, ಅದರಲ್ಲೂ ಬಿಜೆಪಿಯೇತರ ಸರ್ಕಾರಗಳ ನಡುವಿನ ಸಂಘರ್ಷ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸಾಂವಿಧಾನಿಕ ಸಂಪ್ರದಾಯವನ್ನ ಪಾಲಿಸದ ಗೆಹ್ಲೋಟ್ ನಡೆ ಕಾಂಗ್ರೆಸ್ ಪಕ್ಷದ ಟೀಕೆಗೆ ಗುರಿಯಾಗಿದೆ. ಇದು ಸಾಂವಿಧಾನಿಕ ಹೊಣೆಗಾರಿಕೆಯ ಕಡೆಗಣನೆಯಾಗಿದ್ದು, ರಾಜ್ಯಪಾಲರ ಈ ವರ್ತನೆ ಸದನಕ್ಕೆ ಮಾಡಿದ ಅವಮಾನ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ದಕ್ಷಿಣದ ರಾಜ್ಯಗಳಲ್ಲಿ ರಾಜ್ಯಪಾಲರು ಶಿಷ್ಟಾಚಾರ ಉಲ್ಲಂಘಿಸುವ ಮೂಲಕ ಮತ್ತು ಸರ್ಕಾರಗಳೊಂದಿಗೆ ಅನವಶ್ಯಕ ಸಂಘರ್ಷಕ್ಕೆ ಇಳಿಯುವ ಮೂಲಕ ಸುದ್ದಿಯಾಗೋದು ಈಚಿನ ದಿನಗಳಲ್ಲಿ ಮತ್ತೆ ನಡೀತಾ ಇದೆ. ಮೊನ್ನೆ ತಮಿಳುನಾಡಿನಲ್ಲಿ ರಾಜ್ಯಪಾಲರು ಸರ್ಕಾರದ ಭಾಷಣವನ್ನ ಓದೋಕೆ ನಿರಾಕರಿಸಿದ ಘಟನೆ ಬೆನ್ನಲ್ಲೇ ಕರ್ನಾಟಕದಲ್ಲೂ ರಾಜ್ಯಪಾಲರು ಅದೇ ರೀತಿ ನಡ್ಕೊಂಡಿದ್ದಾರೆ. ಈ ಮೊದಲು ಕೇರಳದಲ್ಲೂ ಇಂಥದ್ದೇ ವಿದ್ಯಮಾನ ನಡೆದಿತ್ತು. ಹೀಗಾಗಿ ರಾಜ್ಯಪಾಲರಿಂದ ಭಾಷಣ ಮಾಡಿಸುವ ಈ ಸಂಪ್ರದಾಯವೇ ಅರ್ಥಹೀನಾನ ಅನ್ನೋ ಚರ್ಚೆಗೆ ಮತ್ತೆ ಮಹತ್ವ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಹುದ್ದೆಯ ಸಾಂವಿಧಾನಿಕ ಮಹತ್ವ, ಅಧಿಕಾರ ವ್ಯಾಪ್ತಿ, ಕರ್ತವ್ಯಗಳು, ಅವರಿಗಿರುವ ಮಿತಿಗಳನ್ನು ನಾವು ಗಮನಿಸಬೇಕು. ಜೊತೆಗೆ ಇತ್ತೀಚೆಗೆ ಕಂಡುಬರ್ತಿರುವ ಸಮಸ್ಯೆಗಳು, ಸಂಘರ್ಷಗಳು ಮತ್ತು ರಾಜ್ಯಪಾಲರ ಹುದ್ದೆಯ ಅಗತ್ಯದ ಬಗ್ಗೆನೇ ಇರುವ ತಕರಾರುಗಳ ಬಗ್ಗೆನೂ ಚರ್ಚೆಯನ್ನ ಮಾಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಒಬ್ಬರ ಬೆನ್ನಿಗೆ ಒಬ್ಬರಂತೆ ಮೂರು ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದೋಕೆ ನಿರಾಕರಿಸಿದ, ಕೆಲ ಭಾಗಗಳನ್ನ ಬಿಟ್ಟು ಓದಿದ, ಎರಡೇ ಸಾಲು ಓದಿ ಹೊರ ನಡೆದ ಘಟನೆಗಳು ನಡೆದಿದೆ. ಗಮನಾರ್ಹ ಸಂಗತಿ ಅಂದ್ರೆ ಈ ಮೂರೂ ರಾಜ್ಯಗಳಲ್ಲಿರೋದು ಬಿಜೆಪಿಯೇತರ ಸರ್ಕಾರಗಳು. ವಿರೋಧ ಪಕ್ಷಗಳ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ರಾಜ್ಯಪಾಲರು ತಮ್ಮ ಸಾಂವಿಧಾನಿಕ ಹುದ್ದೆಯ ಘನತೆ ಮತ್ತು ಶಿಷ್ಟಾಚಾರ ಮರೆತು ರಾಜಕೀಯ ಪಕ್ಷವೊಂದರ, ಅದರಲ್ಲೂ ಕೇಂದ್ರ ಸರ್ಕಾರದ ಏಜೆಂಟ್ರಂತೆ ನಡೆದುಕೊಳ್ತಿದ್ದಾರೆ ಅನ್ನೋ ಆರೋಪಗಳು ಹೆಚ್ಚಾಗಿಯೇ ಕೇಳಿಬರ್ತಿದೆ. ಬಿಜೆಪಿಯೇತರ ಸರ್ಕಾರಗಳ ಜೊತೆಗಿನ ರಾಜ್ಯಪಾಲರ ಈ ಸಂಘರ್ಷ ಸರಣಿ ಇತ್ತೀಚಿನ ವರ್ಷಗಳಲ್ಲಿ ಮೊದಲು ಜೋರಾಗಿ ಶುರುವಾಗಿದ್ದು ಪಶ್ಚಿಮ ಬಂಗಾಳದಲ್ಲಿ. ಆ ನಂತರ ದಕ್ಷಿಣದ ರಾಜ್ಯಗಳು, ಅಲ್ಲದೆ ಪಂಜಾಬ್, ಹಿಮಾಚಲ ಪ್ರದೇಶ, ಜಾರ್ಖಂಡ್ ಮೊದಲಾದ ರಾಜ್ಯಗಳಲ್ಲಿ ನಡೀತಿದೆ. ರಾಜ್ಯಪಾಲರುಗಳನ್ನ ಹೀಗೆ ಅಸ್ತ್ರವಾಗಿ ಬಳಸುವ ಮೂಲಕ ಕೇಂದ್ರ ಸರ್ಕಾರ ವಿಪಕ್ಷದ ಸರ್ಕಾರಗಳ ಮೇಲೆ ಮುಗಿ ಬೀಳ್ತಿದೆ ಅನ್ನೋದಕ್ಕೂ ಈ ವಿದ್ಯಮಾನಗಳು ಪುರಾವೆಯಂತಿವೆ. ಮೊನ್ನೆಯಷ್ಟೇ ತಮಿಳುನಾಡು ರಾಜ್ಯಪಾಲ ಆರ್.ಎನ್. ರವಿ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ಓದೋಕೆ ನಿರಾಕರಿಸಿ ಸದನದಿಂದ ಹೊರ ನಡೆದಿದ್ರು. ಅವರು ಸತತವಾಗಿ ರಾಜ್ಯಪಾಲರ ಶಿಷ್ಟಾಚಾರಗಳನ್ನು ಉಲ್ಲಂಘನೆ ಮಾಡ್ತಾನೇ ಬರ್ತಿದ್ದಾರೆ. ಕೇರಳದಲ್ಲೂ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಭಾಷಣದ ಕೆಲ ಭಾಗಗಳನ್ನ ಬಿಟ್ಟು ಓದಿದ್ದಾರೆ ಅಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆಕ್ಷೇಪ ಎತ್ತಿದ್ರು. ಇದಾದ ಬೆನ್ನಲ್ಲೇ ಕರ್ನಾಟಕದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತಮಗೆ ನೀಡಲಾಗಿದ್ದ ಭಾಷಣದ ಎರಡೇ ಸಾಲು ಓದಿ ಹೊರ ನಡೆದಿದ್ದಾರೆ. ಭಾಷಣದಲ್ಲಿ ಮನ್ರೇಗವನ್ನ ತೆಗೆದುಹಾಕಿ ವಿಬಿಜಿ ರಾಮ್ಜಿ ಅಂತ ಕಾಯ್ದೆಯ ಸ್ವರೂಪವನ್ನೇ ಬದಲಿಸಿರುವುದು ಸೇರಿದಂತೆ ಕೇಂದ್ರದ ವಿರುದ್ಧದ ಕೆಲ ಅಂಶಗಳಿದ್ದ ಬಗ್ಗೆ ಅವರ ಆಕ್ಷೇಪ ಇತ್ತು. ಈ ಮೊದಲು ಮಸೂದೆಗಳಿಗೆ ಅಂಕಿತ ಹಾಕುವ ವಿಷಯದಲ್ಲಿ ವಿಳಂಬ ಮಾಡ್ತಾ ಬಿಜೆಪಿಯೇತರ ಸರ್ಕಾರಗಳಿರುವ ರಾಜ್ಯಗಳಲ್ಲಿನ ರಾಜ್ಯಪಾಲರು ಹುದ್ದೆಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು. ಈಗ ಸಂಪ್ರದಾಯ ಮೀರಿ ಭಾಷಣ ಓದಲು ನಿರಾಕರಿಸುವ, ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಭಾಷಣದಲ್ಲಿ ತಾವೇ ಬೇರೆ ಅಂಶಗಳನ್ನು ಸೇರಿಸಿ ಓದುವ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಇಂತಹ ಬೆಳವಣಿಗೆಗಳ ಬಳಿಕ ರಾಜ್ಯಪಾಲರ ಭಾಷಣ ಕಡ್ಡಾಯ ಅನ್ನೋ ಪರಿಪಾಠವನ್ನೇ ಕೈಬಿಡುವ, ತಿದ್ದುಪಡಿ ತರುವ ಬಗ್ಗೆ ರಾಜ್ಯಗಳು ಯೋಚನೆ ಮಾಡತೊಡಗಿವೆ. ಹಾಗೆ ನೋಡಿದ್ರೆ ಇಂತಹ ಸಂಪ್ರದಾಯ ಅಗತ್ಯವಿಲ್ಲ ಎಂಬ ಚರ್ಚೆ ದಶಕಗಳಷ್ಟು ಹಳೆಯದ್ದು. ಅದನ್ನೆಲ್ಲ ನೋಡುವ ಮೊದಲು ರಾಜ್ಯಪಾಲರ ಹುದ್ದೆಯ ಸಾಂವಿಧಾನಿಕ ಚೌಕಟ್ಟು, ಮಿತಿಗಳು ಮತ್ತು ರಾಜ್ಯಪಾಲರ ಹುದ್ದೆನೇ ಅಪ್ರಸ್ತುತಾನ ಅನ್ನೋ ಬಗ್ಗೆ ಇರುವ ಚರ್ಚೆಗಳ ಕಡೆ ಒಮ್ಮೆ ನೋಡೋಣ. ರಾಜ್ಯಪಾಲರ ಹುದ್ದೆ ರಾಜಕೀಯ ಹುದ್ದೆಯಲ್ಲ ಅನ್ನೋದು ಸ್ಪಷ್ಟ. ಅವರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿದ್ದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸೇತುವೆಯಂತೆ ಕೆಲಸ ಮಾಡಬೇಕು. ಮಸೂದೆಗಳಿಗೆ ಅಂಕಿತ ಹಾಕುವ, ಸಚಿವರನ್ನ ಸರ್ಕಾರದ ಸಲಹೆಯಂತೆ ನೇಮಿಸುವ, ಅಧಿವೇಶನಗಳನ್ನ ಕರೆಯುವ ಮತ್ತು ವಿಸರ್ಜಿಸುವಂತಹ ಅಧಿಕಾರ ಅವರಿಗಿರುತ್ತೆ. ಜೊತೆಗೆ ಸಂವಿಧಾನದ ರಕ್ಷಕರಾಗಿ ವಿವೇಚನಾಧಿಕಾರಗಳನ್ನ ಬಳಸ್ತಾರೆ. ಭಾರತದ ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರು ನಾಮಮಾತ್ರದ ಮುಖ್ಯಸ್ಥರಾಗಿದ್ದರೂ ರಾಜ್ಯದ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಅಧಿಕಾರಗಳನ್ನು ನಿರ್ವಹಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ರಾಜ್ಯಪಾಲರ ಸಾಂವಿಧಾನಿಕ ಮಹತ್ವ ಏನಿದೆ ಅಂತ ನೋಡೋದಾದ್ರೆ, ಅವರು ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದು ಭಾರತದ ರಾಷ್ಟ್ರಪತಿಗಳಂತೆ ರಾಜ್ಯದ ಮಟ್ಟಿಗೆ ಹೊಣೆಯನ್ನ ಹೊಂದಿದ್ದಾರೆ. ಅವರ ಹೆಸರಲ್ಲೇ ರಾಜ್ಯದ ಎಲ್ಲ ಕಾರ್ಯಾಂಗದ ಕ್ರಮಗಳು ನಡೆಯುತ್ತೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ ಸಾಧಿಸೋಕೆ ಅಂತಾನೆ ರಚಿತವಾದ ಹುದ್ದೆ ಅದು. ಇನ್ನು ಅವರ ಶಾಸಕಾಂಗದ ಪಾತ್ರದಲ್ಲಿ ಮುಖ್ಯವಾಗಿ ಶಾಸನಸಭೆಯ ಅಧಿವೇಶನಗಳನ್ನು ಕರೆಯೋದು, ಮುಂದೂಡೋದು ಮತ್ತು ವಿಸರ್ಜನೆ ಮಾಡುವುದು ಸೇರಿದೆ. ಶಾಸನಸಭೆ ಅಂಗೀಕರಿಸಿದ ಮಸೂದೆಗಳಿಗೆ ಅಂಕಿತ ಹಾಕೋದು, ತಡೆ ಹಿಡಿಯೋದು ಅಥವಾ ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸೋದು ಅವರ ವ್ಯಾಪ್ತಿಯಲ್ಲಿದೆ. ರಾಜ್ಯಪಾಲರ ಶಿಫಾರಸು ಇಲ್ಲದೆ ಹಣಕಾಸು ಮಸೂದೆಗಳನ್ನು ಮಂಡಿಸಲಾಗುವುದಿಲ್ಲ.
ರಾಜ್ಯಪಾಲರ ನ್ಯಾಯಾಂಗದ ಪಾತ್ರ ಅಂದ್ರೆ ಅಪರಾಧಿಗಳಿಗೆ ಕ್ಷಮಾದಾನ, ಶಿಕ್ಷೆಗಳ ತಡೆ ಅಥವಾ ಪರಿಹಾರ ನೀಡುವ ಅಧಿಕಾರ ಅವರಿಗಿದೆ. ಇನ್ನು ರಾಜ್ಯಪಾಲರ ವಿವೇಚನಾಧಿಕಾರಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿಗಳ ನೇಮಕ ಮತ್ತು ಸಚಿವ ಸಂಪುಟದ ವಿಶ್ವಾಸದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಂತ ವಿವೇಚನೆಯನ್ನು ಬಳಸಬಹುದು. ಅಡ್ವೊಕೇಟ್ ಜನರಲ್, ಲೋಕಾಯುಕ್ತರು, ರಾಜ್ಯ ಚುನಾವಣಾ ಆಯುಕ್ತರು, ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಮತ್ತು ವಿಶ್ವವಿದ್ಯಾನಿಲಯಗಳ ಕುಲಪತಿಗಳನ್ನ ಸರ್ಕಾರದ ಸಲಹೆಯಂತೆ ಅವರು ನೇಮಿಸುತ್ತಾರೆ. ರಾಜ್ಯದ ಬಜೆಟ್ ಮಂಡನೆ ಮತ್ತು ಅನುದಾನದ ಬೇಡಿಕೆಗಳನ್ನು ಖಚಿತಪಡಿಸಿಕೊಳ್ತಾರೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ರಾಜ್ಯಪಾಲರು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸೇತುವೆ ಆಗಿರೋರು. ಸಂವಿಧಾನದ ಅಡಿಯಲ್ಲಿ ರಾಜ್ಯದ ಆಡಳಿತವನ್ನ ಸಮತೋಲನಗೊಳಿಸಬೇಕಾದವರು ಅವರು. ಆದರೆ ಅದೇ ರಾಜ್ಯಪಾಲರು ತಮ್ಮನ್ನ ನೇಮಿಸಿರುವ ಕೇಂದ್ರ ಸರ್ಕಾರಕ್ಕೆ ಋಣ ಸಂದಾಯ ಮಾಡೋರಂತೆ ನಡೆದುಕೊಳ್ತಿರೋದು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷದ ಪರ ನಿಂತು ಸಾಂವಿಧಾನಿಕ ಘನತೆಯನ್ನೇ ಮಾರಿಕೊಳ್ತಿರೋದು ಆತಂಕಕಾರಿ ಬೆಳವಣಿಗೆಯಾಗಿದೆ. ರಾಜ್ಯಪಾಲರ ಹುದ್ದೆಯ ಐತಿಹಾಸಿಕ ಸ್ವರೂಪದ ಬಗ್ಗೆ ನಾವು ನೋಡೋದಾದ್ರೆ, ಸ್ವಾತಂತ್ರ್ಯ ಪೂರ್ವದ ವಸಾಹತುಶಾಹಿ ಆಡಳಿತದ ಕಾಲದಲ್ಲಿ ಮೊದಲಿಗೆ ಕಂಪನಿ ರೂಲ್ನಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಅನ್ನೋ ಹುದ್ದೆ ಇತ್ತು. ಈಗಿನ ಭಾರತೀಯ ಗವರ್ನರ್ ಹುದ್ದೆಗೆ ಇದೇ ಮೂಲ. 1773ರಲ್ಲಿ ಇದನ್ನೇ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಹೆಸರಿಸಲಾಯಿತು. 1833ರಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ನಾಮಕರಣ ಮಾಡಲಾಯಿತು. ಮೊದಲು ಇಂಗ್ಲೆಂಡ್ ರಾಣಿಯ ನೇರ ಪ್ರತಿನಿಧಿಗಳಾಗಿದ್ದ ಗವರ್ನರ್ಗಳ ಅಧಿಕಾರ ಸ್ವರೂಪ ಮುಂದಿನ ದಶಕಗಳಲ್ಲಿ ಭಾರತೀಯ ರಾಷ್ಟ್ರೀಯತಾವಾದಿ ಚಳುವಳಿಯ ಕಾರಣದಿಂದ ಬದಲಾಯಿತು. 1935ರ ಭಾರತ ಸರ್ಕಾರ ಕಾಯ್ದೆ 1937ರಲ್ಲಿ ಜಾರಿಗೆ ಬಂದಾಗ ಅದು ಪ್ರಾಂತೀಯ ಸ್ವಾಯತ್ತತೆಗೆ ಕಾರಣ ಆಯಿತು. 1935ರ ಕಾನೂನಿನ ಪ್ರಕಾರ ಗವರ್ನರ್ ಆಗ ಪ್ರಾಂತ್ಯದ ಶಾಸಕಾಂಗದ ಮಂತ್ರಿಗಳ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕಾಗಿತ್ತು. ಆದರೂ ವಿಶೇಷ ಜವಾಬ್ದಾರಿ ಮತ್ತು ವಿವೇಚನಾ ಅಧಿಕಾರ ಹಾಗೆ ಉಳಿದಿತ್ತು. ಸ್ವಾತಂತ್ರ್ಯದ ನಂತರ 1947ರ ತಾತ್ಕಾಲಿಕ ಸಂವಿಧಾನವನ್ನ 1935ರ ಕಾಯ್ದೆಯಿಂದ ಅಳವಡಿಸಿಕೊಂಡಾಗ ರಾಜ್ಯಪಾಲರ ಹುದ್ದೆಯನ್ನು ಉಳಿಸಿಕೊಳ್ಳಲಾಯಿತು. ಆದರೆ ಸ್ವಯಂ ವಿವೇಚನೆಯಿಂದ ವರ್ತಿಸೋದು, ವೈಯಕ್ತಿಕ ನಿರ್ಧಾರವನ್ನ ಚಲಾಯಿಸೋದು ಅನ್ನೋದನ್ನೆಲ್ಲ ಕೈಬಿಡಲಾಯಿತು. ಸಂವಿಧಾನ ಸಭೆಯಲ್ಲಿ ರಾಜ್ಯಪಾಲರ ಹುದ್ದೆಯ ಬಗ್ಗೆ ವ್ಯಾಪಕ ಚರ್ಚೆ ನಡೆಯಿತು. ಬ್ರಿಟಿಷ್ ಯುಗದ ಅದರ ಪಾತ್ರವನ್ನ ಮರು ಹೊಂದಿಸುವಾಗ ಭಾರತ ಅಳವಡಿಸಿಕೊಂಡ ಸಂಸದೀಯ ಮತ್ತು ಕ್ಯಾಬಿನೆಟ್ ಆಡಳಿತ ವ್ಯವಸ್ಥೆಗಳ ಅಡಿಯಲ್ಲಿ ರಾಜ್ಯಪಾಲರನ್ನ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರನ್ನಾಗಿ ಕಲ್ಪಿಸಲಾಯಿತು. ಸ್ವತಂತ್ರ ಭಾರತದಲ್ಲಿ ರಾಜ್ಯಪಾಲರ ಪಾತ್ರ ಮತ್ತು ಅಧಿಕಾರದ ಬಗ್ಗೆ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ವ್ಯಾಪಕ ಚರ್ಚೆಯಾಗಿತ್ತು. ಭಾರತದ ರಾಜ್ಯಪಾಲರುಗಳ ಸ್ಥಾನ ಕೇವಲ ಅಲಂಕಾರಿಕವಾದದ್ದೇ ಹೊರತು ಅವರಿಗೆ ವಿಶೇಷ ವಿವೇಚನಾಧಿಕಾರಗಳು ಇಲ್ಲ ಅಂತ ಅಂಬೇಡ್ಕರ್ ಸ್ಪಷ್ಟಪಡಿಸಿದ್ರು ಅನ್ನೋದನ್ನ ಪರಿಣಿತರು ಹೇಳ್ತಾರೆ. ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರು ಸ್ವತಂತ್ರವಾಗಿ ಮಾಡುವ ಯಾವುದೇ ಕಾರ್ಯವಿಲ್ಲ ಅಂತ ಅಂಬೇಡ್ಕರ್ ಖಚಿತವಾಗಿ ಹೇಳಿದ್ರು. ರಾಜ್ಯಪಾಲರುಗಳಿಗೆ ಕೆಲ ವಿವೇಚನಾಧಿಕಾರಗಳು ಇದ್ರೂ ಅವು ಸೀಮಿತವಾಗಿವೆ ಮತ್ತು ನಿರ್ದಿಷ್ಟವಾಗಿದೆ ಅನ್ನೋದು ಸ್ಪಷ್ಟ. 1935ರ ಕಾಯ್ದೆಯ ಪ್ರಕಾರ ರಾಜ್ಯಪಾಲರುಗಳಿಗೆ ವ್ಯಾಪಕ ಅಧಿಕಾರಗಳಿದ್ವು. ಅದರಂತೆ ಸಚಿವ ಸಂಪುಟದ ಸಲಹೆ ಏನೇ ಇದ್ರೂ ಅನೇಕ ವಿಷಯಗಳಲ್ಲಿ ಅವರು ಸ್ವತಂತ್ರವಾಗಿ ವರ್ತಿಸಬಹುದಾಗಿತ್ತು. ಅದರ ಪ್ರಜಾತಂತ್ರ ತತ್ವಗಳಿಗೆ ಅನುಗುಣವಾಗಿ ಹೊಸ ಸಂವಿಧಾನ ರಾಜ್ಯಪಾಲರುಗಳ ಪರಮಾಧಿಕಾರವನ್ನ ಕಿತ್ತು ಹಾಕಿದೆ ಅಂತ ಅಂಬೇಡ್ಕರ್ ಸ್ಪಷ್ಟಪಡಿಸಿದ್ರು. ರಾಷ್ಟ್ರಪತಿ ಆಡಳಿತದಂತಹ ಹೊತ್ತಲಿನ ಅಧಿಕಾರಗಳನ್ನು ಕೂಡ ವಿರಳವಾಗಿ, ಅದೂ ಸಾಂವಿಧಾನಿಕ ಬಿಕ್ಕಟ್ಟು ಕಾಣಿಸಿಕೊಂಡ ಸಂದರ್ಭದಲ್ಲಿ ಮಾತ್ರ ಬಳಸಬೇಕೇ ಹೊರತು ರಾಜಕೀಯ ಹಸ್ತಕ್ಷೇಪದ ಸಾಧನವಾಗಿ ಅಲ್ಲ ಅನ್ನೋದು ಸಂವಿಧಾನ ನಿರ್ಮಾಪಕರ ಆಶಯವಾಗಿದ್ದು ಸ್ಪಷ್ಟವಾಗಿತ್ತು. ರಾಜ್ಯಪಾಲರು ಸುಗಮ ಪ್ರಜಾತಾಂತ್ರಿಕ ಆಡಳಿತಕ್ಕೆ ಅನುವು ಮಾಡಿಕೊಡಬೇಕೇ ಹೊರತು ಅದಕ್ಕೆ ಅಡ್ಡಿಪಡಿಸೋದಲ್ಲ ಅನ್ನೋದು ಅಂಬೇಡ್ಕರ್ ಅವರ ನಿಲುವಾಗಿತ್ತು. ರಾಷ್ಟ್ರಪತಿ ಮತ್ತು ಕೇಂದ್ರ ಸರ್ಕಾರದಿಂದ ನಾಮನಿರ್ದೇಶಿತರಾದ ರಾಜ್ಯಪಾಲರು ಚುನಾಯಿತ ರಾಜ್ಯ ಸರ್ಕಾರಗಳೊಂದಿಗೆ ಹೇಗೆ ಸಹಕರಿಸುತ್ತಾರೆ ಅನ್ನೋ ಪ್ರಶ್ನೆ ಸಂವಿಧಾನ ಸಭೆಯಲ್ಲಿನ ಚರ್ಚೆಯ ಹೊತ್ತಲ್ಲೇ ಎದ್ದಿತ್ತು. ಆದರೆ ರಾಜ್ಯಪಾಲರಿಗೆ ಕೆಲವು ವಿವೇಚನಾಧಿಕಾರಗಳನ್ನ ನೀಡೋದು ಯಾವುದೇ ಅರ್ಥದಲ್ಲಿ ಜವಾಬ್ದಾರಿಯುತ ಸರ್ಕಾರಕ್ಕೆ ವಿರುದ್ಧವಾಗಿಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು. ವಿವೇಚನಾಧಿಕಾರ ಬಹಳ ಸೀಮಿತ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಈಗ ವಿಧಿ 167 ಅಂತಾಗಿರುವ 147ನೇ ವಿಧಿ ಬಗ್ಗೆನೂ ಸದಸ್ಯರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಅದು ರಾಜ್ಯ ಸರ್ಕಾರ ನಡೆಸುವ ಆಡಳಿತದಲ್ಲಿ ರಾಜ್ಯಪಾಲರು ಹಸ್ತಕ್ಷೇಪ ಮಾಡೋಕೆ ಮತ್ತು ಅಡ್ಡಿಪಡಿಸೋಕೆ ಅನುವು ಮಾಡಿಕೊಡುತ್ತೆ ಅಂತ ಕೆಲವರು ವಾದಿಸಿದ್ರು. ಆದರೆ ಅಂಬೇಡ್ಕರ್ ಅವರು ಸಚಿವರಿಗೆ ಸಲಹೆ ನೀಡುವ ಮತ್ತು ಎಚ್ಚರಿಕೆ ನೀಡುವ ರಾಜ್ಯಪಾಲರ ಸೀಮಿತ ಕರ್ತವ್ಯಗಳನ್ನು ತೆಗೆದುಹಾಕಿದ್ರೆ ಆ ಹುದ್ದೆನೇ ಸಂಪೂರ್ಣವಾಗಿ ಅನಗತ್ಯವಾಗುತ್ತೆ ಅಂತ ಹೇಳಿದ್ರು. ಸಂವಿಧಾನ ಎಷ್ಟೇ ಉತ್ತಮವಾಗಿದ್ರೂ ಅದನ್ನ ಜಾರಿಗೊಳಿಸೋರು ಕೆಟ್ಟೋರಾದ್ರೆ ಪರಿಣಾಮವೂ ಕೆಟ್ಟದಾಗಿರುತ್ತೆ. ಸಂವಿಧಾನ ಎಷ್ಟೇ ಕೆಟ್ಟದಿದ್ದರೂ ಜಾರಿಗೊಳಿಸೋರು ಒಳ್ಳೆಯವರಾದ್ರೆ ಪರಿಣಾಮವೂ ಒಳ್ಳೆಯದಿರತ್ತೆ ಅಂತ ಕೂಡ ಆಗಲೇ ಅಂಬೇಡ್ಕರ್ ಅವರು ಎಚ್ಚರಿಸಿದ್ರು. ದಿ ಹಿಂದೂ ಪತ್ರಿಕೆ ಉಲ್ಲೇಖಿಸುವ ಪ್ರಕಾರ ರಾಜ್ಯಪಾಲರ ಪಾತ್ರದ ಬಗ್ಗೆ ಮೊದಲು ಪ್ರಶ್ನೆ ಎದ್ದಿದ್ದು 1952ರಷ್ಟು ಹಿಂದೆ. ಆಗ ಅವಿಭಜಿತ ಮದ್ರಾಸ್ನಲ್ಲಿ ನಡೆದ ಚುನಾವಣೆಯ ನಂತರ ಬಹುಮತ ಹೊಂದಿದ್ದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಂದ್ರೆ ಯುಡಿಎಫ್ ಹಕ್ಕುಗಳನ್ನ ನಿರ್ಲಕ್ಷಿಸಿ ಆಗಿನ ರಾಜ್ಯಪಾಲರು ಕಾಂಗ್ರೆಸ್ ಅನ್ನ ಸರ್ಕಾರ ರಚಿಸೋಕೆ ಆಹ್ವಾನಿಸಿದ್ರು.
1967ರ 4ನೇ ಸಾರ್ವತ್ರಿಕ ಚುನಾವಣೆಯ ನಂತರ ಕಾಂಗ್ರೆಸ್ 8 ರಾಜ್ಯಗಳಲ್ಲಿ ಅಧಿಕಾರವನ್ನು ಕಳ್ಕೊಂಡು ಕೇಂದ್ರದಲ್ಲಿ ಅಧಿಕಾರವನ್ನು ಉಳಿಸಿಕೊಂಡಾಗಲೂ ರಾಜ್ಯಪಾಲರ ಸ್ಥಾನ ಹೆಚ್ಚಿನ ಚರ್ಚೆಗೆ ಒಳಪಟ್ಟಿತ್ತು. ನಂತರದ ದಶಕಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ರಚನೆ ಮತ್ತು ಸರ್ಕಾರಗಳನ್ನು ರಚಿಸಲು ದುರ್ಬಲ ಮೈತ್ರಿಗಳು ಅನೇಕ ರಾಜ್ಯಗಳಲ್ಲಿ ರಾಜಕೀಯವಾಗಿ ಅಸ್ಥಿರ ಪರಿಸ್ಥಿತಿಗಳಿಗೆ ಕಾರಣವಾದವು. ಅಂತಹ ಅನೇಕ ಸಂದರ್ಭಗಳಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಚಲಾಯಿಸತೊಡಗಿದಾಗ ಪಕ್ಷಪಾತದ ಆರೋಪಗಳನ್ನು ಎದುರಿಸಬೇಕಾಯಿತು. 1975ರಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯ ನಂತರ ತಮಿಳುನಾಡಿನಲ್ಲಿ ಬದಲಾದ ರಾಜಕೀಯ ಸಮೀಕರಣಗಳ ಹಿನ್ನೆಲೆಯಲ್ಲಿ ಆಗಿನ ರಾಜ್ಯಪಾಲರ ಸಲಹೆಯಂತೆ ಫೆಬ್ರವರಿ 3, 1976ರಂದು ಡಿಎಂಕೆ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಯಿತು. ಅನಂತರ ರಾಜ್ಯಪಾಲರು ರಾಷ್ಟ್ರಪತಿ ಆಳ್ವಿಕೆಗೆ ಕರೆ ನೀಡುವುದು ನಿಯಮಿತ ರೂಢಿಯಾಯಿತು. 1994ಕ್ಕಿಂತ ಮೊದಲು ರಾಜ್ಯಗಳಲ್ಲಿ 100ಕ್ಕೂ ಹೆಚ್ಚು ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ 9 ನ್ಯಾಯಾಧೀಶರ ಪೀಠ 1994ರಲ್ಲಿ ಎಸ್ಆರ್ ಬೊಮ್ಮಾಯಿಯವರ ಪ್ರಕರಣದಲ್ಲಿ ಸಾಂವಿಧಾನಿಕ ವ್ಯವಸ್ಥೆ ವಿಫಲವಾದಾಗ ಮಾತ್ರ ರಾಷ್ಟ್ರಪತಿ ಆಳ್ವಿಕೆ ಹೇರಬಹುದು ಅಂತ ಐತಿಹಾಸಿಕ ತೀರ್ಪನ್ನ ನೀಡಿತು. ಅದರ ನಂತರ ರಾಜ್ಯಪಾಲರ ವಿವೇಚನಾಧಿಕಾರದ ವ್ಯಾಪ್ತಿಯನ್ನ ವ್ಯಾಖ್ಯಾನಿಸೋಕೆ ಸರ್ಕಾರಗಳು ಹಲವು ಬಾರಿ ಸುಪ್ರೀಂ ಕೋರ್ಟ್ನ ಬಾಗಿಲು ತಟ್ಟಿವೆ. 2015ರ ಕೊನೆಯಲ್ಲಿ ಅರುಣಾಚಲ ಪ್ರದೇಶದಲ್ಲಿ ರಾಜ್ಯಪಾಲ ಜೆಪಿ ರಾಜ್ಖೋವಾ ಅವರು ವಿಧಾನಸಭೆ ಸ್ಪೀಕರ್ ನಬಮ್ ರೆಬಿಯಾ ಅವರನ್ನ ಮುಖ್ಯಮಂತ್ರಿಯ ಸಲಹೆ ಇಲ್ಲದೆ ಪದಚ್ಯುತಗೊಳಿಸುವ ಕ್ರಮಕ್ಕೆ ಮುಂದಾದಾಗ ಅದರ ವಿರುದ್ಧ ಸ್ಪೀಕರ್ ಸುಪ್ರೀಂ ಕೋರ್ಟ್ ಮೊರೆ ಹೋದರು. 5 ನ್ಯಾಯಾಧೀಶರ ಸಂವಿಧಾನ ಪೀಠ 2016ರಲ್ಲಿ ರಾಜ್ಖೋವಾ ಅವರ ನಿರ್ಧಾರ ಸಂವಿಧಾನದ ಉಲ್ಲಂಘನೆ ಆಗಿದೆ ಅಂತ ತೀರ್ಪನ್ನ ನೀಡಿತು. ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟದ ಸಹಾಯ ಮತ್ತು ಸಲಹೆಯ ಮೇರೆಗೆ ಮಾತ್ರ ರಾಜ್ಯಪಾಲರು ಸದನವನ್ನ ಕರೆಯಬಹುದು, ಮುಂದೂಡಬಹುದು ಮತ್ತು ವಿಸರ್ಜನೆ ಮಾಡಬಹುದು. ಆದರೆ ಅವರ ಸ್ವಂತ ಇಚ್ಛೆಯಂತೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಆಗಿನ ಮುಖ್ಯ ನ್ಯಾಯಮೂರ್ತಿ ಜೆಎಸ್ ಖೆಹರ್ ನೇತೃತ್ವದ ಪೀಠ ಸರ್ವಾನುಮತದ ತೀರ್ಪಿನಲ್ಲಿ ಹೇಳಿದೆ. ರಾಜ್ಯಪಾಲರ ವಿವೇಚನಾಧಿಕಾರದ ವ್ಯಾಪ್ತಿ ಸೀಮಿತವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಎತ್ತಿ ತೋರಿಸಿದೆ. ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಟ್ಟ 1974ರ ಪ್ರಕರಣದ ಮತ್ತೊಂದು ತೀರ್ಪಿನಲ್ಲೂ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಯ ಪ್ರಕಾರ ಮಾತ್ರ ತಮ್ಮ ಔಪಚಾರಿಕ ಸಾಂವಿಧಾನಿಕ ಅಧಿಕಾರವನ್ನು ಚಲಾಯಿಸಬೇಕು ಅಂತ ಹೇಳಿದೆ. ಕೇಂದ್ರ ರಾಜ್ಯ ಸಂಬಂಧಗಳನ್ನು ಪರಿಶೀಲಿಸೋಕೆ, ಸುಧಾರಿಸೋಕೆ ಮತ್ತು ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಉತ್ತೇಜನ ಮಾಡೋಕೆ ಕೇಂದ್ರ ಸರ್ಕಾರ ನೇಮಿಸಿದ ಹಲವು ಆಯೋಗಗಳು ರಾಜ್ಯಪಾಲರ ಪಾತ್ರದ ಬಗ್ಗೆ ಮಾತನಾಡಿವೆ. ನ್ಯಾಯಮೂರ್ತಿ ಆರ್.ಎಸ್. ಸರ್ಕಾರಿಯಾ ನೇತೃತ್ವದ ಆಯೋಗ 1988ರ ತನ್ನ ವರದಿಯಲ್ಲಿ ವಿರೋಧ ಪಕ್ಷದ ಸರ್ಕಾರವಿರುವ ರಾಜ್ಯದಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷದವರನ್ನ ರಾಜ್ಯಪಾಲರನ್ನಾಗಿ ನೇಮಿಸೋದ್ರ ಬಗ್ಗೆ ಆಕ್ಷೇಪ ಎತ್ತಿತ್ತು. ರಾಜ್ಯಪಾಲರಾಗಿ ನೇಮಕಗೊಳ್ಳೋರು ಹೊರಗಿನವರಾಗಿರಬೇಕು ಅಂತ ಅದು ಹೇಳಿತ್ತು. 2007ರಲ್ಲಿ ಎಂಎಂ ಪುಂಚಿ ಆಯೋಗದ ವರದಿ ರಾಜ್ಯಪಾಲರು ಸ್ವತಂತ್ರರಾಗಿರಬೇಕು ಮತ್ತು ಯಾವುದೇ ರಾಜಕೀಯ ಪರಿಗಣನೆ ಇಲ್ಲದೆ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿತ್ತು. ಆದರೂ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯಪಾಲರು ದೈನಂದಿನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿರೋದ್ರ ಬಗ್ಗೆ ಅನೇಕ ರಾಜ್ಯ ಸರ್ಕಾರಗಳು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿವೆ. 2014ರವರೆಗೂ ಇವೆಲ್ಲ ಒಂದು ಮಿತಿಯಲ್ಲಿದ್ವು. ರಾಜಭವನವನ್ನು ದುರುಪಯೋಗ ಮಾಡಿ ಚುನಾಯಿತ ಸರ್ಕಾರಗಳನ್ನೇ ಅಪ್ರಸ್ತುತಗೊಳಿಸಬಹುದು ಅನ್ನೋದು 2014ರಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಕಣ್ಣಿಗೆ ರಾಜ್ಯ ತೊಡಗುವಷ್ಟು ನಡೆಯಿತು. ಸರ್ಕಾರ ಅಂಗೀಕರಿಸಿದ ಮಸೂದೆಗಳಿಗೆ ಅಂಕಿತ ಹಾಕದೆ ವರ್ಷಗಳವರೆಗೆ ತಂಬಳಿ ಇರಿಸಿಕೊಳ್ಳುವ, ಸರ್ಕಾರದ ತೀರ್ಮಾನಗಳಿಗೆ ಅಡ್ಡಗಾಲು ಹಾಕುವ ರಾಜ್ಯಪಾಲರ ನಡೆ ಪದೇ ಪದೇ ವಿವಾದಕ್ಕೆ ಎಡೆ ಮಾಡಿಕೊಡ್ತಾನೇ ಇದೆ. ಕೇರಳ, ತಮಿಳುನಾಡು, ತೆಲಂಗಾಣ ಮತ್ತು ಪಂಜಾಬ್ ಸರ್ಕಾರಗಳು ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದನ್ನು ನೋಡಿದ್ದೀವಿ. ತಮಿಳುನಾಡಿನಲ್ಲಿ ಡಿಎಂಕೆ ಸರ್ಕಾರ ಮತ್ತು ರಾಜ್ಯಪಾಲ ಆರ್.ಎನ್. ರವಿ ನಡುವೆ ನಿರಂತರ ಸಂಘರ್ಷ ನಡೆದೇ ಇದೆ. 12 ಮಸೂದೆಗಳನ್ನು ಅವರು ವಿಲೇವಾರಿ ಮಾಡದೆ ಉಳಿಸಿಕೊಂಡಿದ್ದರ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ರಾಜ್ಯಪಾಲರ ಹುದ್ದೆಗೆ ಕಳಂಕ ತರುವಂತೆ ನಡೆದುಕೊಳ್ತಾ ಬಂದಿರುವ ರವಿ ಸ್ಟಾಲಿನ್ ಸರ್ಕಾರದ ವಿರುದ್ಧ ಪ್ರತಿಸ್ಪರ್ಧಿಯಂತೆ ನಿಂತಿದ್ದಾರೆ. ಈ ಮುಂಚೆ ಕೂಡ ಅವರು ಸರ್ಕಾರ ಕೊಟ್ಟ ಭಾಷಣವನ್ನು ಓದೋಕೆ ನಿರಾಕರಿಸಿದ್ರು. ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದುಕೊಂಡೇ ಸೆಕ್ಯುಲರಿಸಂನ ವಿರುದ್ಧ ಮಾತನಾಡಿದ್ರು. ಕೇರಳದಲ್ಲಿ ರಾಜ್ಯಪಾಲರಾಗಿದ್ದ ಆರಿಫ್ ಮೊಹಮ್ಮದ್ ಖಾನ್ ವಿವಿ ನಿಯಮಗಳ ತಿದ್ದುಪಡಿ ಮಸೂದೆ, ಕೇರಳ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆ ಮತ್ತು ಕೇರಳ ಲೋಕಾಯುಕ್ತ ಮಸೂದೆಗಳನ್ನ ಅಂಕಿತ ಹಾಕದೆ ವರ್ಷಗಳಿಂದ ತಮ್ಮ ಬಳಿಯೇ ಉಳಿಸಿಕೊಂಡಿದ್ರು. ರಾಜ್ಯಪಾಲರು ಆರ್ಎಸ್ಎಸ್ನ ಆಯುಧದಂತೆ ವರ್ತಿಸುತ್ತಿದ್ದಾರೆ ಅಂತ ಆರಿಫ್ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆರಿಫ್ ನಂತರ ಬಂದಿರುವ ರಾಜೇಂದ್ರ ಅರ್ಲೇಕರ್ ಕೂಡ ಕೇರಳ ಸರ್ಕಾರದೊಂದಿಗಿನ ಸಂಘರ್ಷವನ್ನ ಮುಂದುವರೆಸಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯ ಸರ್ಕಾರದಲ್ಲಿ ಪಂಜಾಬ್ ರಾಜ್ಯಪಾಲ ಬನ್ವಾರಿಲಾಲ್ ಕೂಡ ಮಸೂದೆಗಳಿಗೆ ಅಂಕಿತ ಹಾಕದೆ ಉಳಿಸಿದ್ರು.
ತೆಲಂಗಾಣದಲ್ಲಿ ಗವರ್ನರ್ ತಮಿಳ್ಸಾಯಿ ಸೌಂದರರಾಜನ್ ಬಾಕಿ ಉಳಿಸಿಕೊಂಡಿದ್ದ ಮಸೂದೆಗಳನ್ನು ವಿಲೇವಾರಿ ಮಾಡೋಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನ ಮಾಡಬೇಕಾಯಿತು. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಹಾಗೂ ಈ ಮೊದಲು ರಾಜ್ಯಪಾಲರಾಗಿದ್ದ ಜಗದೀಪ್ ಧನ್ಕರ್ ನಡುವಿನ ಸಂಘರ್ಷ ತೀವ್ರ ಮಟ್ಟದ್ದಾಗಿತ್ತು. ನಂತರ ಬಂದ ಸಿವಿ ಆನಂದ್ ಬೋಸ್ ಅವಧಿಯಲ್ಲೂ ಸರ್ಕಾರದ ವಿರುದ್ಧದ ಸಂಘರ್ಷ ಮುಂದುವರೆದಿದೆ. ಜೆಎಂಎಂ ಸರ್ಕಾರವಿರುವ ಜಾರ್ಖಂಡ್ನಲ್ಲೂ ಕೂಡ ಈ ಮೊದಲು ರಾಜ್ಯಪಾಲರಾಗಿದ್ದ ರಮೇಶ್ ಬೈಸ್ ಸುಮಾರು 20 ಮಸೂದೆಗಳಿಗೆ ಅಂಕಿತ ಹಾಕಿರಲಿಲ್ಲ. ನಂತರ ಸಿಪಿ ರಾಧಾಕೃಷ್ಣನ್ ಕೂಡ ಅದನ್ನೇ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರ ಎಂವಿಎ ಸರ್ಕಾರ ಇದ್ದಾಗ ರಾಜ್ಯಪಾಲರಾಗಿದ್ದ ಭಗತ್ ಸಿಂಗ್ ಕೋಶಿಯಾರಿ ಕೂಡ ಸರ್ಕಾರಕ್ಕೆ ಕಿರುಕುಳ ನೀಡ್ತಾನೆ ಇದ್ರು. ಕಡೆಗೆ ಏಕನಾಥ್ ಶಿಂದೆಯಿಂದ ಸರ್ಕಾರ ಉರುಳಿಸುವಲ್ಲೂ ಪರೋಕ್ಷವಾಗಿ ಕೆಲಸ ಮಾಡಿ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿಯನ್ನು ಹಾಕಿಸಿಕೊಂಡಿದ್ರು. ಕರ್ನಾಟಕದಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಕೂಡ ಮಸೂದೆಗಳಿಗೆ ಅಂಕಿತ ಹಾಕದೆ ಸತಾಯಿಸುವ ಕೆಲಸವನ್ನೇ ಮಾಡ್ತಿದ್ದಾರೆ. ಮತ್ತೀಗ ಸರ್ಕಾರದ ಭಾಷಣವನ್ನ ಓದದೇ ಇರುವ ನಡೆಯನ್ನು ಪ್ರದರ್ಶನ ಮಾಡಿದ್ದಾರೆ. ರಾಜ್ಯಪಾಲರ ಪಕ್ಷಪಾತ, ಪೂರ್ವಗ್ರಹದ ನಡೆಗಳ ಕುರಿತು ಸುಪ್ರೀಂ ಕೋರ್ಟ್ ಬಿರು ನುಡಿಗಳನ್ನ ಬಹುಕಾಲದಿಂದ ಆಡ್ತಾನೆ ಬಂದಿದೆ. ನೀವು ಬೆಂಕಿಯೊಂದಿಗೆ ಸರಸವಾಡ್ತಿದ್ದೀರಿ ಅಂತ ಸುಪ್ರೀಂ ಕೋರ್ಟ್ ಪಂಜಾಬಿನ ರಾಜ್ಯಪಾಲರಿಗೆ ಚಾಟಿ ಬೀಸಿತ್ತು. ಚುನಾಯಿತ ರಾಜ್ಯ ಸರ್ಕಾರಗಳನ್ನ ಕೆಡಹುವ ರಾಜಕಾರಣದಲ್ಲಿ ರಾಜ್ಯಪಾಲರು ಸಕ್ರಿಯವಾಗಿ ಭಾಗಿಗಳಾಗ್ತಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿತ್ತು. 3 ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಪಾಲರ ವಿರುದ್ಧ ಮಸೂದೆಗಳನ್ನು ಬಾಕಿ ಇರಿಸಿದ್ದಕ್ಕಾಗಿ ನೀಡಿದ್ದ ದೂರಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವಿಷಯ ಇಲ್ಲಿವರೆಗೂ ಬರುವ ಮೊದಲು ರಾಜ್ಯಪಾಲರು ತಮ್ಮ ಕೆಲಸ ಮಾಡಬೇಕು ಅಂತ ಹೇಳಿತ್ತು. ರಾಜ್ಯಪಾಲರು ತಾವು ಚುನಾಯಿತ ಪ್ರತಿನಿಧಿ ಅಲ್ಲ ಅನ್ನೋದನ್ನ ಮರಿಬಾರದು ಅಂತ ಖಡಕ್ ಆಗಿನೇ ಕೋರ್ಟ್ ಎಚ್ಚರಿಸಿತ್ತು. ಮಸೂದೆಗೆ ಅಂಕಿತ ಹಾಕುವ ಸಮಯ ಮಿತಿಗೆ ಸಂಬಂಧಿಸಿ 2025ರ ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪೊಂದನ್ನ ನೀಡಿತ್ತು. 10 ಮಸೂದೆಗಳನ್ನು ರಾಷ್ಟ್ರಪತಿಗಳ ಪರಿಶೀಲನೆಗಾಗಿ ತಡೆ ಹಿಡಿದ ತಮಿಳುನಾಡು ರಾಜ್ಯಪಾಲ ರವಿಯವರ ಕ್ರಮ ಸಂವಿಧಾನಕ್ಕೆ ವಿರುದ್ಧವಾದ ನಡೆ. ಅದು ಮನಸೋ ಇಚ್ಛೆ ತೆಗೆದುಕೊಂಡ ತೀರ್ಮಾನವಾಗಿತ್ತು. ಅವರ ಎಲ್ಲ ಕ್ರಮಗಳನ್ನು ರದ್ದುಪಡಿಸಲಾಗಿದೆ ಅಂತ ಕೋರ್ಟ್ ಹೇಳಿತ್ತು. ಆ 10 ಮಸೂದೆಗಳನ್ನು ಮರುಪರಿಶೀಲಿಸಿ ರಾಜ್ಯಪಾಲರಿಗೆ ಮರಳಿ ಕಳಿಸಿದ ದಿನವೇ ಅವುಗಳಿಗೆ ಅನುಮೋದನೆ ದೊರೆತಿದೆ ಅಂತ ಪರಿಗಣಿಸಲಾಗುತ್ತೆ ಅಂತ ನ್ಯಾಯಪೀಠ ಘೋಷಿಸಿತ್ತು. ಅಂಕಿತ ಹಾಕದೆ ಕಾರಣ ಸಹಿತ ಸಂದೇಶದೊಂದಿಗೆ ಮಸೂದೆಯನ್ನ ಮರಳಿಸೋಕೆ ಗರಿಷ್ಠ 3 ತಿಂಗಳ ಸಮಯವನ್ನ ನಿಗದಿಪಡಿಸಲಾಯಿತು. ಆದ್ರೆ ಸಮಯ ಮಿತಿ ಸಂವಿಧಾನಕ್ಕೆ ವಿರುದ್ಧ ಅಂತ ಹೇಳುವ ಮೂಲಕ ಆ ತೀರ್ಪಿಗೆ ವ್ಯತಿರಿಕ್ತವಾದ ಮತ್ತೊಂದು ತೀರ್ಪನ್ನ ಅದೇ ಸುಪ್ರೀಂ ಕೋರ್ಟ್ 2025ರ ನವೆಂಬರ್ನಲ್ಲಿ ನೀಡಿದೆ. ಈಗ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದಲು ನಿರಾಕರಿಸುವ, ಅದರಲ್ಲಿನ ಕೇಂದ್ರ ಸರ್ಕಾರದ ವಿರುದ್ಧದ ಅಂಶಗಳ ಬಗ್ಗೆ ಆಕ್ಷೇಪ ಎತ್ತುವ ಪ್ರಸ್ತುತ ಚರ್ಚೆಯಲ್ಲಿರುವ ವಿಷಯಕ್ಕೆ ಮರಳೋಣ. ಈಗ ಹೇಳಲಾಗ್ತಿರುವಂತೆ ಭಾಷಣ ಓದದೇ ಇರುವ ಮೂಲಕ ಅವರು ಸಾಂವಿಧಾನಿಕ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ದಾರೆ. ಮಾತ್ರವಲ್ಲ, ಸರ್ಕಾರ ಏನನ್ನ ಹೇಳೋಕೆ ಹೊರಟಿದೆ ಅನ್ನೋದನ್ನ ಕೇಳಿಸಿಕೊಳ್ಳುವ ಜನಪ್ರತಿನಿಧಿಗಳ ಹಕ್ಕನ್ನು ಅವರು ಕಸ್ತಿದ್ದಾರೆ. ಸರ್ಕಾರದ ಭಾಷಣವನ್ನ ಓದೋದು ರಾಜ್ಯಪಾಲರಾಗಿರೋರು ನಿರಾಕರಿಸಲಾಗದ ಜವಾಬ್ದಾರಿ. ಸಂವಿಧಾನದ ಪಾಲನೆಯ ಪ್ರತಿಜ್ಞೆ ಸ್ವೀಕರಿಸಿರುವ ರಾಜ್ಯಪಾಲರು ಸ್ವತಃ ಆ ಜವಾಬ್ದಾರಿಯನ್ನ ನಿರಾಕರಿಸಿರೋದು ಸಂವಿಧಾನಕ್ಕೆ ಅಗೌರವ ತೋರಿಸಿದಂತಾಗಬಹುದು. ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುವ ಇಂತಹ ತೀರ್ಮಾನಗಳು ದೇಶದ ಸಂವಿಧಾನಕ್ಕೆ ಅಪಾಯಕಾರಿ. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದುವ ವಿಷಯದಲ್ಲಿ ಸಂವಿಧಾನ ರಾಜ್ಯಪಾಲರಿಗೆ ಯಾವುದೇ ಆಯ್ಕೆಯನ್ನ ಕೊಟ್ಟಿಲ್ಲ. ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಯಥಾವತ್ತು ಓದಬೇಕು ಅನ್ನೋದೇ ಸಂಪ್ರದಾಯ. ಕೇಂದ್ರವನ್ನ ಟೀಕಿಸುವ ಹಕ್ಕು ರಾಜ್ಯ ಸರ್ಕಾರಕ್ಕೆ ಇದ್ದೇ ಇದೆ ಮತ್ತು ಸರ್ಕಾರದ ನಿಲುವನ್ನು ರಾಜ್ಯಪಾಲರು ಅನುಮೋದಿಸುವ ಅಥವಾ ತಿರಸ್ಕರಿಸುವ ಅಗತ್ಯ ಇಲ್ಲ. ರಾಜ್ಯಪಾಲರ ಇಂತಹ ನಡೆಗಳು ರಾಜಕೀಯ ಪ್ರೇರಿತ ಅಂತ ಅನಿಸಬಹುದು, ಮತ್ತದಕ್ಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವಕಾಶ ಇಲ್ಲ. ಈಗಿನ 3 ರಾಜ್ಯಪಾಲರುಗಳ ಒಂದೇ ರೀತಿಯ ನಡೆ ದಶಕಗಳ ಹಿಂದಿನ ಚರ್ಚೆಯನ್ನ ಮುನ್ನೆಲೆಗೆ ತಂದಿದೆ. ತಮಿಳುನಾಡಿನಲ್ಲಿ ಭಾಷಣ ಓದೋಕೆ ನಿರಾಕರಿಸಿದ ರಾಜ್ಯಪಾಲರ ನಿರ್ಧಾರಕ್ಕೆ ಸಿಟ್ಟಾಗಿರುವ ಸ್ಟಾಲಿನ್ ಸರ್ಕಾರ ರಾಜ್ಯಪಾಲರ ಭಾಷಣದ ಸಂಪ್ರದಾಯವನ್ನೇ ಕೈಬಿಡುವ ಸಂವಿಧಾನ ತಿದ್ದುಪಡಿಯ ಬಗ್ಗೆ ಹೇಳತೊಡಗಿದ್ದಾರೆ. ಹಾಗೆ ನೋಡಿದ್ರೆ ಈ ಸಂಪ್ರದಾಯ ಅನಗತ್ಯ ಎಂಬ ಚರ್ಚೆ ಬಹಳ ಹಿಂದಿನಿಂದಾನೇ ಇದೆ. 3.5 ದಶಕಗಳಷ್ಟು ಹಿಂದೇನೆ ಆಗ ರಾಷ್ಟ್ರಪತಿಯಾಗಿದ್ದ ಆರ್ ವೆಂಕಟರಾಮನ್ ರಾಜ್ಯಪಾಲರಿಂದ ಭಾಷಣ ಮಾಡಿಸೋದನ್ನ ಅರ್ಥಹೀನ ಸಂಪ್ರದಾಯ ಅಂತ ಹೇಳಿದ್ರು. ಈ ಸಂಪ್ರದಾಯ ನಿಲ್ಲಿಸಬೇಕಿದೆ ಎಂಬ ಮಾತನ್ನು ಅವರು ಹೇಳಿದ್ರು. ಇದೊಂದು ವಿಷಯ ಆದ್ರೆ ರಾಜ್ಯಪಾಲರ ಹುದ್ದೆಯ ಅಗತ್ಯ ಅಥವಾ ಅನಿವಾರ್ಯತೆ ಬಗ್ಗೆನೇ ಪ್ರಶ್ನೆಗಳಿರೋದು ಇನ್ನೊಂದು ವಿಷಯ. ರಾಜ್ಯಪಾಲರ ಹುದ್ದೆ ಕೇಂದ್ರ ಸರ್ಕಾರದ ಮರ್ಜಿಗೆ ಒಳಪಟ್ಟಿದೆ ಅನ್ನೋದು ನಿಜ. ಕೇಂದ್ರದಲ್ಲಿ ಅಧಿಕಾರ ಬದಲಾದಾಗ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನೇಮಕವಾಗಿದ್ದ ರಾಜ್ಯಪಾಲರ ರಾಜೀನಾಮೆ ಕೇಳೋದು ನಡೆಯುತ್ತೆ. ರಾಜ್ಯಪಾಲ ಹುದ್ದೆಯ ದುರುಪಯೋಗದ ವಿಚಾರದಲ್ಲಿ ಯಾವುದೇ ಪಕ್ಷವೂ ಸಾಚ ಅಲ್ಲದೆ ಇದ್ರೂ ಕಳೆದೊಂದು ದಶಕದಲ್ಲಿ ಈ ದುರ್ಬಳಕೆ ಎಲ್ಲ ಮಿತಿಯನ್ನು ದಾಟಿದೆ. ತನಗೆ ಬೇಕಿರದ ರಾಜ್ಯ ಸರ್ಕಾರಗಳನ್ನ ಉರುಳಿಸಲು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷ ಈ ಹುದ್ದೆಯನ್ನ ಅಸ್ತ್ರವಾಗಿಸಿಕೊಂಡ ಸಂದರ್ಭಗಳು ಮತ್ತೆ ಮತ್ತೆ ಕಂಡಿವೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸೇತುವೆ ಆಗಬೇಕಿದ್ದ ಹುದ್ದೆ ಹೀಗೆ ಆ ವ್ಯವಸ್ಥೆಯನ್ನೇ ದಿಕ್ಕೆಡಿಸಲು ದುರಾಡಳಿತದ ಕೈಯಲ್ಲಿನ ಆಯುಧ ಆಗ್ತಾ ಇರೋದು ಅಪಾಯಕಾರಿ. ಹೀಗಾಗಿ ರಾಜ್ಯಪಾಲ ಹುದ್ದೆಯ ಅವಶ್ಯಕತೆ ನಿಜವಾಗಿಯೂ ಇದೆಯಾ ಅನ್ನೋ ಪ್ರಶ್ನೆ ಬಹಳ ಕಾಲದಿಂದಾನೂ ಇದೆ.
ಬ್ರಿಟಿಷರ ಆಳ್ವಿಕೆಯ ಕಾಲದ ಪಳವಳಿಕೆ ಆಗಿದ್ದ ಈ ಹುದ್ದೆಯನ್ನ ಬಿಳಿಯಾನೆ ಅಂತ ಕರೆಯೋದು ಇದೆ. ತಮಗೆ ಬೇಕಾದವರನ್ನ ಅವರ ನಿವೃತ್ತಿಯ ನಂತರದ ದಿನಗಳಲ್ಲಿ ಈ ಹುದ್ದೆ ಕೊಟ್ಟು ಕೂರಿಸಿದಾಗ ಅವರು ಕೂಡ ತಮ್ಮನ್ನ ನೇಮಿಸಿದವರಿಗೆ ತಮ್ಮ ಕೈಲಾದ ಏನನ್ನಾದ್ರೂ ಮಾಡಬೇಕು ಅನ್ನೋ ಹಂತಕ್ಕೆ ಹೋಗ್ತಿದ್ದಾರೆ. ಅಂತಿಮವಾಗಿ ಇದು ಸಾಂವಿಧಾನಿಕ ಘನತೆಯನ್ನೇ ಮಣ್ಣುಪಾಲು ಮಾಡ್ತಿದೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಯುಪಿಎ ಅವಧಿಯ ಎಲ್ಲ ರಾಜ್ಯಪಾಲರ ರಾಜೀನಾಮೆ ಕೇಳಿತ್ತು. ಆನಂತರ ಅದು ರಾಜ್ಯಪಾಲರ ನೇಮಕದ ಮೂಲಕವೇ ಆಡ್ತಿರುವ ಆಟ, ಅವರನ್ನ ತನಗೆ ಬೇಕಾದಂತೆ ಆಡಿಸಿ ರಾಜಕೀಯ ಲಾಭ ಪಡಿತಿರೋದನ್ನ ನೋಡ್ತಾನೆ ಇದ್ದೀವಿ. ತಾನು ಅಧಿಕಾರಕ್ಕೆ ಬರಲಾಗದ ಪಶ್ಚಿಮ ಬಂಗಾಳ, ಕೇರಳದಂತಹ ರಾಜ್ಯಗಳಲ್ಲಂತೂ ಬಿಜೆಪಿ ರಾಜ್ಯಪಾಲರ ಇನ್ನಿಲ್ಲದಂತಹ ಅತಿರೇಕ ಸ್ವರೂಪ ಕಾಣೋಕೆ ಕಾರಣ ಆಗಿದೆ. ಪ್ರಜಾಪ್ರಭುತ್ವ ಮತ್ತು ದೇಶದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರ್ತಿರುವ ರಾಜ್ಯಪಾಲರ ಹುದ್ದೆ ರದ್ದು ಮಾಡಬೇಕು ಅಂತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ವಕೀಲ ರವಿವರ್ಮ ಕುಮಾರ್ ಕೂಡ ಪ್ರತಿಪಾದಿಸಿದ್ದಿದೆ. ತಮ್ಮ ಹುದ್ದೆಯಿಂದ ವಜಾಗೊಂಡ ಕೇಂದ್ರದ ಹಿರಿಯ ಮಂತ್ರಿಗಳಿಗೆ ರಾಜ್ಯಪಾಲ ಹುದ್ದೆಯನ್ನ ನೀಡಿ ಕಳಿಸಲಾಗುತ್ತೆ. ಇದು ಪುನರ್ವಸತಿ ಕೇಂದ್ರ ಅನ್ನುವಂತಾಗಿದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷ ರಾಜ್ಯಗಳಿಗೆ ರಾಜ್ಯಪಾಲರನ್ನ ನೇಮಿಸೋದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ರಾಜ್ಯಪಾಲರು ರಾಜ್ಯ ಸರ್ಕಾರಗಳನ್ನ ಅಸ್ಥಿರಗೊಳಿಸೋಕೆ ಆಸಕ್ತಿ ವಹಿಸ್ತಿರೋದು ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟಕ್ಕೆ ಅಪಾಯವಾಗಿದೆ ಅಂತ ಅವರು ಒಮ್ಮೆ ಹೇಳಿದ್ರು. ಈಗಾಗಲೇ ಉಲ್ಲೇಖ ಮಾಡಿದಂತೆ ಸಂವಿಧಾನವನ್ನ ಜಾರಿಗೊಳಿಸೋರು ಎಂಥವರು ಅನ್ನೋದರ ಮೇಲೆ ಅದರ ಒಳಿತು ಕೆಡುಕುಗಳು ಅವಲಂಬಿತವಾಗಿದೆ ಅನ್ನೋದು ಅಂಬೇಡ್ಕರ್ ಅವರ ಮಾತು, ಮತ್ತದು ಸತ್ಯ. ಈಗ ಸಂವಿಧಾನದ ಬಗೆಗೆ ಗೌರವ ಇಲ್ಲದವರ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಪರಮ ಅಸಡ್ಡೆ ಹೊಂದಿರೋರ ಕಾಲ ನಡೀತಾ ಇದೆ. ಅಂತಹ ಅಧಿಕಾರಸ್ಥರನ್ನ ಒಲಿಸಿಕೊಂಡು ತಮ್ಮ ಭವಿಷ್ಯವನ್ನ ಕಂಡುಕೊಳ್ಳೋಕೆ ಹಾತೊರಿತಿರುವ ಅಥವಾ ಋಣಭಾರದಲ್ಲಿರುವ ಅದೆಷ್ಟೋ ರವಿ, ಅರ್ಲೇಕರ್, ಗೆಹ್ಲೋಟ್ ತರದವರು ಅದೇ ಕಾರಣದಿಂದಾನೇ ಸಂವಿಧಾನವನ್ನ ಮರೆತಿದ್ದಾರೆ ಮತ್ತು ಬಿಜೆಪಿಯೇತರ ಸರ್ಕಾರಗಳನ್ನ ಎಡೆ ಬಿಡದೆ ಕಾಡ್ತಿದ್ದಾರೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.